ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಯೂಟ್ಯೂಬ್ ಚಾನಲ್ ಪ್ರಥಮವಾಗಿ ನೋಡ್ತಿದ್ದಾರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಯಾರಾದರೂ ಒಬ್ಬರು ನಿಮ್ಮ ಜಮೀನನ್ನು ಒತ್ತುವರಿಯನ್ನು ಮಾಡ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಯಾವ ಕೇಸನ್ನು ಹಾಕಬೇಕು, ಯಾವ ಕೇಸನ್ನು ಹಾಕಿದ್ರೆ ನಿಮಗೆ ಉಪಯುಕ್ತಕರ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾರೋ ಒಬ್ಬರು ನಿಮ್ಮ ಜಮೀನು ಅಥವಾ ನಿಮ್ಮ ಮನೆಯೋ ಅಥವಾ ನಿಮಗೆ ಸಂಬಂಧಪಟ್ಟ ಸೈಟು ಯಾರೋ ಒಂದು ಮೂರನೇ ವ್ಯಕ್ತಿ ಬಂದು ಎಂಕ್ರೋಚ್ಮೆಂಟ್ ಮಾಡ್ಕೊಂಡಿರ್ತಾರೆ, ಒಂದು ಒತ್ತುವರಿ ಮಾಡ್ಕೊಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ಏನೊಂದು ನಿಮ್ಮ 1 ಎಕರೆ ಜಮೀನಿನಲ್ಲಿ ಒಂದು 10 ಗುಂಟೆನೋ 5 ಗುಂಟೆನೋ ಒತ್ತುವರಿ ಮಾಡ್ಕೊಬಿಟ್ಟಿರ್ತಾರೆ. RTC ಎಲ್ಲ ನಿಮ್ಮ ಹೆಸರಲ್ಲೇ ಇರುತ್ತೆ, ಖಾತೆ ಎಲ್ಲ ನಿಮ್ಮ ಹೆಸರಲ್ಲಿರುತ್ತೆ. ಆದರೂ ಸಹ ಅವ್ರು ಬಂದು ನಿಮ್ಮ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅಥವಾ ನಿಮ್ಮ ಸೈಟನ್ನು ಒತ್ತುವರಿ ಮಾಡ್ಕೊಂಡಿರ್ತಾರೆ. ನಿಮ್ಮ ಸೈಟನ್ನು ಒತ್ತುವರಿ ಮಾಡಿಕೊಂಡು ಒಂದು ಮನೇನ ಕಟ್ಸಿರ್ತಾರೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ ಅಂದರೆ, ಸಾಮಾನ್ಯವಾಗಿ ಮಾಡುವಂತಹ ತಪ್ಪುಗಳೇನಂತ ಹೇಳಿದ್ರೆ, ಒಂದು ಇಂಜೆಕ್ಷನ್ ಸೂಟನ್ನು ನೀವು ಫೈಲ್ ಮಾಡ್ತೀರಾ. ಅವರ ವಿರುದ್ಧ ಒಂದು ಶಾಶ್ವತ ನಿರ್ಬಂಧಾಜ್ಞೆಯನ್ನು ಕೋರಿ ಒಂದು ಅವರ ವಿರುದ್ಧ ಕೋರಿ ಒಂದು ಸೂಟನ್ನು ಫೈಲ್ ಮಾಡಿರ್ತೀರಾ. ಆದರೆ ನೀವು ಒಂದು ಒತ್ತುವರಿಗೆ ಸಂಬಂಧಪಟ್ಟಂತೆ ಬರೀ ಒಂದು ಇಂಜೆಕ್ಷನ್ ಆರ್ಡರ್ನ ತೊಗೊಂಡ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಅದ್ರ ಜೊತೆಗೆ ನೀವು ಡಿಕ್ಲರೇಷನ್ ಸೂಟನ್ನು ಹಾಕಬೇಕಾಗತ್ತೆ. ಡಿಕ್ಲರೇಷನ್ ಸೂಟ್ ಯಾಕೆ ಹಾಕಿ ಅಂತ ಹೇಳಿದ್ರೆ, ಏನು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಆ ಒತ್ತುವರಿ ಮಾಡ್ಕೊಂಡಂತಹ ಆಸ್ತಿ ನಮಗೆ ಸೇರಿದ್ದು ನಮ್ಮ ಆಸ್ತಿ ಆಗಿದೆ, ನಮ್ಮ ಹೆಸರಲ್ಲಿ ಖಾತೆ ಇದೆ, ನಾವೇ ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದ್ದೀವಿ. ಆದರೆ ಅವರ ದುರದೃಷ್ಟದಿಂದ ಆ ಪ್ರಾಪರ್ಟಿನ ಬಂದು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ನೀವು ಒಂದು ಇಂಜೆಕ್ಷನ್ ಮತ್ತು ಡಿಕ್ಲರೇಷನ್ ಸೂಟ್, 2 ಸೆಪ್ರೇಟ್ ಸೂಟ್ ಬರೋದಿಲ್ಲ. ಒಂದೇ ಕೇಸಿನಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ಆ್ಯಂಡ್ ಡಿಕ್ಲರೇಷನ್, ಅವರ ವಿರುದ್ಧ ಶಾಶ್ವತ ನಿರ್ಬಂಧಾಜ್ಞೆಯನ್ನು ಕೊಡಿ ಮತ್ತು ಆ ಆಸ್ತಿ ನನ್ನದೇ ಅಂತ ಹೇಳಿ ಒಂದು ಡಿಕ್ಲೇರ್ ಮಾಡಿ ಅಂತ ನ್ಯಾಯಾಲಯಕ್ಕೆ ನೀವು ಸಲ್ಲಿಸಬೇಕಾಗತ್ತೆ. ಆ ನ್ಯಾಯಾಲಯಕ್ಕೆ ಸಲ್ಲಿಸಿದ ನಂತರದಲ್ಲಿ ನಿಮ್ಮದು ಏನು ಎವಿಡೆನ್ಸ್ ಇದೆ, ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಒಂದು ಸೇಲ್ ಡೀಡ್ ಆಗಿರ್ಬೋದು ಅಥವಾ ಒಂದು ಖಾತಾ ಆಗಿರ್ಬೋದು, ಸ್ಕೆಚ್ ಆಗಿರ್ಬೋದು, ಏನು ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದೆ ಅದನ್ನು ನೀವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೆ ಆದಂಥ ಸಂದರ್ಭದಲ್ಲಿ ನಿಮಗೆ ಯಾರು ಒಂದು ಒತ್ತುವರಿಯನ್ನು ಮಾಡ್ಕೊಂಡಿರ್ತಾರೋ ಅವರ ವಿರುದ್ಧವಾಗಿ ನಿಮಗೆ ಒಂದು ಆದೇಶವನ್ನು ಪಡ್ಕೋಬೋದಾಗಿದೆ, ಒಂದು ಜಡ್ಜ್ಮೆಂಟನ್ನು ಪಡ್ಕೋಬೋದಾಗಿದೆ ಸ್ನೇಹಿತರೆ. ಹಾಗಾಗಿ ನೀವು ಮುಖ್ಯವಾಗಿ ಒಂದು ಒತ್ತುವರಿ ಕೇಸನ್ನು ಹಾಕಬೇಕು ಅಂತ ಹೇಳಿದ್ರೆ ಕೇವಲ ಅವ್ರನ್ನ ಖಾಲಿ ಮಾಡಿಸ್ಕೊಡಿ ಅಂತ ಹೇಳಿ ಕೇಸನ್ನು ಹಾಕೋದಲ್ಲ. ಖಾಲಿ ಮಾಡಿಸಿ ಆ ಆಸ್ತಿ ನಂದೇ, ನಮಗೆ ಸಂಬಂಧಪಟ್ಟಂಥ ಆಸ್ತಿ ಆಗಿದೆ, ಹಾಗಾಗಿ ಅದನ್ನು ನಂದೇ ಅಂತ ಡಿಕ್ಲೇರ್ ಮಾಡಿ ಅಂತ ಹೇಳಿ ಒಂದು ಡಿಕ್ಲರೇಷನ್ನ ಸೂಟ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟು ಒಂದು ಒತ್ತುವರಿಗೆ ಸಂಬಂಧಪಟ್ಟಂತೆ ಯಾವ ಕೇಸನ್ನು ಹಾಕಿದ್ರೆ ಉತ್ತಮ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಮುಂದಿನ ವೀಡಿಯೋಗಳಲ್ಲಿ ಆ ಸಂಬಂಧಪಟ್ಟ ವಿಷಯಕ್ಕೆ ನಾನು ಒಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.